श्री राघवेन्द्राय नमः। ಶ್ರೀ ಗುರು ರಾಘವೇಂದ್ರ ನಮಃ. ಸ್ನೇಹಿತರೆ, ನಮ್ಮ ಗುರು ರಾಘವೇಂದ್ರ ಟಿವಿಯಲ್ಲಿ ಇವತ್ತು ರಾಯರು ಮಾಡಿದಂತಹ ಮತ್ತೊಂದು ನೈಜ ಪವಾಡದ ಸುದ್ದಿಯನ್ನು ಹೊತ್ತು ತಂದಿದ್ದೇನೆ. ರಾಯರ ಭಕ್ತರು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರ ಶ್ರೀ ರಾಘವೇಂದ್ರ ನಮಃ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡೋದನ್ನ ಮರಿಬಿಡಿ ಸ್ನೇಹಿತರೆ. ಕೆಲಸ ಕಳೆದುಕೊಂಡ ವ್ಯಕ್ತಿಗೆ ಅದೇ ಕಂಪನಿಯವರು 24 ಗಂಟೆ ಮುಗಿಯುವಷ್ಟರಲ್ಲಿ ಕೆಲಸವನ್ನು ನೀಡಿ ಅದರ ಜೊತೆಗೆ ಪ್ರಮೋಷನ್ ಸಹ ನೀಡ್ತಾರಂತೆ. ಅಷ್ಟರ ಮಟ್ಟಿಗೆ ಒಂದು ದೊಡ್ಡ ಪವಾಡ ನಡೆದಿದೆ. ಆ ಪವಾಡ ಎಲ್ಲಿ ನಡೀತು, ಹೇಗೆ ನಡೀತು, ಎಲ್ಲ ಮಾಹಿತಿಯನ್ನು ನಾನು ನಿಮ್ಮ ಜೊತೆ ಇವತ್ತು ಹಂಚ್ಕೊಳ್ತೀನಿ ಸ್ನೇಹಿತರೆ. ಇದು ಪ್ರಕಾಶ್ ರವರ ಜೀವನದಲ್ಲಿ ನಡೆದಿರುವಂತಹ ಒಂದು ನೈಜ ಪವಾಡ. ಪ್ರಕಾಶ್ ರವರು ಬೆಂಗಳೂರಿನ ಒಂದು ಪ್ರತಿಷ್ಠಿತ ಸಾಫ್ಟ್ವೇರ್ ಕಂಪನಿಯಲ್ಲಿ ಒಂದು ಉನ್ನತ ಹುದ್ದೆಯನ್ನು ನಿರ್ವಹಣೆ ಮಾಡ್ತಿರ್ತಾರೆ. ಸುಮಾರು 7-8 ವರ್ಷಗಳಾಯ್ತಂತೆ. ಅವರು ಯಾವುದೇ ರೀತಿ ಒಂದು ಕಪ್ಪು ಚುಕ್ಕೆ ಅನ್ನೋದು ಅವ್ರ ಮೇಲೆ ಇಲ್ವಂತೆ. ಅಷ್ಟೊಂದು ಅಚ್ಚುಕಟ್ಟಾಗಿ ಅವರು ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ಇತ್ತೀಚೆಗೆ ಕೆಲವು ತಿಂಗಳ ಹಿಂದೆ ಅವರ ಮೇಲೆ ಕೆಲವೊಂದಷ್ಟು ಆಪಾದನೆಗಳು ಬರುತ್ತೆ. ಆದರೆ ಇವರು ಆ ಒಂದು ಆಪಾದನೆಗೆ ಒಂದು ಅರ್ಹರಾಗಿರೋದಿಲ್ಲ. ಅಂದರೆ ಇವರು ಅಂತಹ ವ್ಯಕ್ತಿ ಅಲ್ಲ, ಆ ಕೆಲಸವನ್ನು ಇವರು ಮಾಡಲ್ಲ. ಆದರೆ ಇವರ ಒಂದು ಸೀನಿಯರ್ಸ್ ಏನಿರ್ತಾರೆ ಅವರಿಗೆ ಇವರ ಕೆಳಗೆ ಇದ್ದಂತಹ ಕೆಲವೊಂದಷ್ಟು ಸಿಬ್ಬಂದಿಗಳು ಏನಿದ್ದಾರೆ ಅವರು ಕುತಂತ್ರವನ್ನು ಮಾಡಿ ಇವರನ್ನು ಹೇಗಾದರೂ ಮಾಡಿ ಇವರನ್ನು ಸಿಲುಕಿಸಬೇಕು, ಇವರನ್ನು ಕೆಲಸದಿಂದ ಹೊರಗಟ್ಟಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಇವರ ಮೇಲೆ ಕೆಲವೊಂದು ಆಪಾದನೆಗಳನ್ನು ಬರುವಂತೆ ಮಾಡ್ತಾರಂತೆ. ಈ ಒಂದು ಸಮಯ ಎಲ್ಲರಿಗೂ ಹೇಗಿರುತ್ತೆ ಅಂತಂದರೆ ಒಂದೇ ರೀತಿಯಲ್ಲಿ ಇರುವಂಥದ್ದಿಲ್ಲ. ಕೆಲವೊಮ್ಮೆ ನಮಗದು ಚೆನ್ನಾಗಿರಬಹುದು, ಕೆಲವೊಮ್ಮೆ ನಮಗದು ಕೆಟ್ಟ ರೀತಿಯಲ್ಲಿ ಸಹ ಇರಬಹುದು. ಕೆಲವೊಮ್ಮೆ ನಾವು ಮಾಡದ ತಪ್ಪಿಗೆ ದಂಡವನ್ನು ಸಹ ತೆತ್ತಬೇಕಾಗುತ್ತೆ. ಇಲ್ಲಿ ಇವರಿಗೆ ಹಾಗೆ ಆಗಿದೆ. ಸುಖದಿಂದ ಇದ್ದಂತಹ ಇವರ ಜೀವನದಲ್ಲಿ ಈ ಒಂದು ಉದ್ಯೋಗವನ್ನು ಕಳೆದುಕೊಳ್ಳುವಂತಹ ಸ್ಥಿತಿ ನಿರ್ಮಾಣ ಆಗಿಬಿಡುತ್ತೆ. ಇವರು ಒಳ್ಳೆಯ ಸಂಬಳವನ್ನು ಕೂಡ ಪಡ್ಕೊಳ್ತಾ ಇರ್ತಾರೆ, ಹಾಗೆ ಸಾಕಷ್ಟು ಕಮಿಟ್ಮೆಂಟ್ಗಳನ್ನು ಕೂಡ ಇಟ್ಕೊಂಡಿರ್ತಾರೆ. ಅದೇ ಸಮಯದಲ್ಲಿ ಒಂದು ಕಾರಿನ ಒಂದು ಲೋನ್ ಆಗಿರಬಹುದು, ಊರಲ್ಲಿ ಮನೆ ಕಟ್ತಾ ಇರ್ತಾರಂತೆ. ಇದನ್ನ ಎಲ್ಲ ನಂಬ್ಕೊಂಡು ಇದನ್ನೇ ಇವ್ರು ಮಾಡ್ತಾ ಇರ್ತಾರೆ. ಸಡನ್ನಾಗಿ ಕೆಲಸದಿಂದ ತೆಗೆದುಹಾಕಿ ನೀನು ಬೇರೆ ಕಡೆ ಹೋಗು ಅಂತ ಹೇಳಿದ್ರೆ ಆ ವ್ಯಕ್ತಿಗೆ ಸಮಯ ಬೇಕು, ಮತ್ತೆ ಎಲ್ಲ ಅಡ್ಜಸ್ಟ್ ಆಗಬೇಕು, ಅದೇ ರೀತಿ ಸಂಬಳ ಬರಬೇಕು ಅಲ್ವಾ. ಆದರೆ ಯಾರೋ ಮಾಡಿದ ಕೆಲವೊಂದಷ್ಟು ತಪ್ಪುಗಳಿಂದ ಏನಾಗುತ್ತೆ, ಇವರು ರಿಸೈನ್ ಮಾಡುವಂತಹ ಪರಿಸ್ಥಿತಿ ಆ ಒಂದು ಕಂಪ್ನಿಯಲ್ಲಿ ನಿರ್ಮಾಣ ಆಗಿಬಿಡುತ್ತೆ. ಕೆಲವೊಂದಷ್ಟು ತಪ್ಪುಗಳಿಗೆ ಪ್ರಕಾಶ್ ರವನ್ನೇ ಹೊಣೆಗಾರಿಕೆಯನ್ನಾಗಿ ಮಾಡಿಬಿಡುತ್ತೆ ಈ ಕಂಪ್ನಿ ಕೂಡ. ಆಗ ಇವರಿಗೆ ಏನು ಮಾಡಬೇಕಂತ ಹೇಳ್ಬಿಟ್ಟು ತೋಚೋದಿಲ್ಲ. ತುಂಬ ಆಲೋಚನೆಗೆ ಒಳಗಾಗ್ಬಿಡ್ತಾರೆ. ಏನಾದರೂ ಮಾಡ್ಕೊಂಡ್ಬಿಡ್ಲಾ ಅನ್ನೋ ಒಂದು ಸೀನ್ ಕೂಡ ಇವ್ರ ಲೈಫಲ್ಲಿ ಬಂದ್ಬಿಡುತ್ತೆ. ಆದರೆ ಆ ಒಂದು ಹೆಂಡತಿ ಮತ್ತು ಮಗುವಿನ ಮುಖವನ್ನು ನೋಡಿ, ತನ್ನ ತಂದೆ ತಾಯಿಯ ಒಂದು ಮುಖವನ್ನು ನೋಡಿ ಬೇಡ ಆ ರೀತಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ತಾರೆ. ನಂತರ ಇವರ ಒಂದು ಸ್ನೇಹಿತರು ಇವರಿಗೆ ಒಂದು ಮಾತನ್ನು ಹೇಳ್ತಾರೆ, ನೀನು ಗುರು ರಾಘವೇಂದ್ರ ಸ್ವಾಮಿಗಳನ್ನು ನಂಬು, ನಾನು ಅವರನ್ನು ನಂಬಿಯೇ ಅಲ್ವಾ ಇಷ್ಟರ ಎತ್ತರಕ್ಕೆ ನಾನು ಇವತ್ತು ಬೆಳೆದಿದ್ದೀನಿ. ನೀನು ಕೂಡ ಅವರನ್ನು ನಂಬಿ ಏನಿದೆ ಜೀವನದಲ್ಲಿ ಒಂದಷ್ಟು ಪ್ರಗತಿಯನ್ನು ಸಾಧಿಸು. ಏನೇ ಕಷ್ಟಗಳಿದ್ರು ಕೂಡ ಪರಿಹಾರ ಮಾಡ್ತಾರೆ. ಮತ್ತೊಂದಷ್ಟು ಒಳ್ಳೆಯ ಉದ್ಯೋಗ ಸಿಗುತ್ತೆ ಬಿಡು, ಹೋಗಿದ್ದೆಲ್ಲ ಹೋಗಲಿ, ಆಗಿದ್ದೆಲ್ಲ ಆಯಿತು, ಮುಂದೆ ಎಲ್ಲ ಒಳ್ಳೆಯದಕ್ಕೆ ನಿನಗೆ ಈ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು ಒಂದಷ್ಟು ಧೈರ್ಯವನ್ನು ತುಂಬುವಂತಹ ಕೆಲಸ ಕಾರ್ಯಗಳನ್ನು ಸ್ನೇಹಿತರು ಮಾಡ್ತಾರೆ. ಆದರೆ ಎಷ್ಟು ಯಾರು ಧೈರ್ಯ ತುಂಬಿದರೂ ಸಹ ಆ ಒಂದು ಸಮಯದಲ್ಲಿ ಇವರಿಗೆ ನೆಮ್ಮದಿ ಅನ್ನೋದು ಇರೋದಿಲ್ಲ. ಆಯಿತು, ನೀವು ಹೇಳ್ದಂಗೆ ನಾನು ಗುರು ರಾಘವೇಂದ್ರ ಸ್ವಾಮಿಗಳನ್ನು ನಂಬ್ತೇನೆ ಅಂತ ಹೇಳ್ಬಿಟ್ಟು ಪ್ರಕಾಶ್ ಅವರು ಅವರ ಮಾತನ್ನು ಕೇಳ್ತಾರೆ. ಸ್ನೇಹಿತರನ್ನ ಕೇಳ್ತಾರೆ, ನಾನು ರಾಯರನ್ನ ಹೇಗೆ ನಾನು ಪ್ರಾರ್ಥನೆ ಮಾಡ್ಕೊಳ್ಬೇಕು ಅಂತೆಲ್ಲ ಹೇಳ್ಬಿಟ್ಟು. ನಮ್ಮ ಮನೇಲಿ ಒಂದು ಸಣ್ಣ ಫೋಟೋ ಇದೆ ಅಷ್ಟೇ. ನನ್ನ ಮಗಳು ಮತ್ತು ನನ್ನ ಮಡದಿ ಏನಿದೆ ರಾಯರನ್ನ ಪೂಜೆ ಮಾಡ್ತಾರೆ, ನಿತ್ಯ ಪೂಜೆಗಳನ್ನು ಮಾಡ್ತಿರ್ತಾರೆ. ಆದರೆ ನಾನು ಅಷ್ಟರ ಅವರ ಬಗ್ಗೆ ನನಗೆ ತಿಳಿದಿಲ್ಲ ಅಂತ ಹೇಳ್ಬಿಟ್ಟು. ಆಗ ಅವರ ಸ್ನೇಹಿತರು ಹೇಳ್ತಾರೆ ಪ್ರಕಾಶ್ ಅವರಿಗೆ, ಇಲ್ಲ ನೀನು ಯಾವುದೇ ರೀತಿಯಲ್ಲಿ ಬೇಕಂತಂದ್ರೂ ಮಾಡು, ನಿನಗೆ ಏನು ಅನ್ಸುತ್ತೆ ನೀನು ಅದನ್ನು ಹರಕೆ ಹೊತ್ಕೊ, ನಿನ್ಗೆ ಏನು ಅನ್ಸುತ್ತೆ ನೀನು ಅದನ್ನು ಮಾಡು, ಕೇಳ್ಕೊ. ಎಲ್ಲಾದರೂ ನಿನಗೆ ಒಂದು 7-8 ದಿವಸದಲ್ಲಿ ಒಂದು ಒಳ್ಳೆ ಉದ್ಯೋಗ ಸಿಗ್ಬೋದು, ಬೇರೆ ಕಡೆ ಚೆನ್ನಾಗಿ ಆಗ್ಬೋದು, ನೀನು ಒಳ್ಳೆ ಟ್ಯಾಲೆಂಟ್ ಇದೆ, ನಿನ್ನ ಹತ್ರ ವರ್ಕ್ ಎಕ್ಸ್ಪೀರಿಯನ್ಸ್ ಇದೆ, ಎಲ್ಲ ಚೆನ್ನಾಗಾಗುತ್ತೆ ಅಂತ ಹೇಳ್ಬಿಟ್ಟು. ಆಮೇಲೆ ಏನು ಮಾಡ್ತಾರೆ ಪ್ರಕಾಶ್ ಅವರು, ಅವ್ರು ಹೇಳಿದ ಹಾಗೆ ಒಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ತಾರೆ. ಮನೆಗೆ ಬಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ತಾರೆ. ಮನೇಲಿ ಸಣ್ಣ ಫೋಟೋ ಇರುತ್ತೆ,
ಅದ್ರ ಮುಂದೆ ನಿಂತ್ಕೊಂಡು ಪ್ರಾರ್ಥನೆ ಮಾಡ್ತಾರೆ. ರಾಯರೇ, ನನಗೆ ಈ ರೀತಿ ಒಂದು ಕೆಲಸ ಹೋಗಿದೆ, ಕೆಲವೊಂದಷ್ಟು ಕಮಿಟ್ಮೆಂಟ್ಸ್ನಲ್ಲಿದ್ದೀನಿ, ನಾನು ತಪ್ಪು ಮಾಡಿಲ್ಲ, ನನ್ನ ಮೇಲೆ ಒಂದು ಆಪಾದನೆ ಬಂದಿದೆ, ಈ ಒಂದು ಆಪಾದನೆಗಳಿಂದ ನಾನು ಹೊರಗಡೆ ಬರಬೇಕು, ಹಾಗೆ ನನಗೆ ಒಳ್ಳೆಯ ಒಂದು ನೌಕರಿ ಸಿಗೋ ರೀತಿ ನೀನು ಮಾಡಬೇಕಂತ ಹೇಳ್ಬಿಟ್ಟು ಕೇಳ್ಕೊಳ್ತಾರೆ. ನನಗೆ ನೀನು ಇದನ್ನು ಮಾಡಿಕೊಟ್ರೆ ಏನಿದೆ, ಮಂತ್ರಾಲಯಕ್ಕೆ ಬಂದಾಗ ನಾನು ಹೆಜ್ಜೆ ನಮಸ್ಕಾರವನ್ನು ಹಾಕ್ತೇನೆ, ಹಾಗೆ ನನ್ನ ಕೈಲಾದಷ್ಟು ಏನಿದೆ ಅನ್ನದಾನವನ್ನು ಮಾಡ್ತೇನೆ, ಹಾಗೆ ಗೋವಿಗೆ ಏನಿದೆ ನಾನು ಒಂದಷ್ಟು ಆಹಾರವನ್ನು ನೀಡ್ತೇನೆ. ಹೀಗೆ ಅವರು ಚಿಕ್ಕ ಪುಟ್ಟ ಸುಮಾರು ಒಂದು 5-6 ರೀತಿ ಅವರು ಕೇಳ್ಕೊಳ್ತಾರಂತೆ. ಈ ರೀತಿ ಎಲ್ಲ ಅವರು ಒಂದಿಷ್ಟು ಕೇಳಿಕೊಂಡು ಗುರುರಾಯರ ಒಂದು ಅನುಗ್ರಹ. ಆವತ್ತೇ ಅವರಿಗೆ ಒಂದು ಸೂಚನೆ ಸಿಗುತ್ತಂತೆ, ಫೋಟೋ ಮೇಲೆ ಇಟ್ಟಿರುವಂತಹ ಹೂವು ಬಲಗಡೆ ಬೀಳುತ್ತಂತೆ. ಇದು ಅವರು ಅಷ್ಟಾಗಿ ಇದು ಮಾಡಲಿಲ್ಲ, ಆದರೆ ಬಿದ್ದಿದೆ, ಹೌದು ಒಳ್ಳೇದಾಗುತ್ತೆ ಅಂತ ಅಷ್ಟಾಗಿ ಅವರು ಅದನ್ನು ಆವತ್ತು ತಲೆ ಕೆಡಿಸ್ಕೊಳ್ಳಿಲ್ಲ. ಆದರೆ ಇವರಿಗೆ 24 ಗಂಟೆ ಇನ್ನೂ ಕಳೆದಿರಲಿಲ್ಲ. ಆವಾಗಲೇ ಏನಾಗುತ್ತೆ, ಇವರಿಗೆ ಮೇಲ್ ಬರುತ್ತೆ, ಅಂದರೆ ಅವ್ರದ್ದು US ಕಂಪ್ನಿಯಿಂದ ಮೇಲ್ ಬರುತ್ತೆ, ಒಂದು ಏನಿದೆ ನಿಮ್ಮ ತಪ್ಪಾಗಿದೆ, ಒಂದು ಇದರಿಂದ ನಿಮಗೆ ನೀವೇನಿದೆ ನೀವು ಪುನಃ ನಿಮ್ಮ ಒಂದು ಅದೇನಿದೆ ನೀವು ರೆಸಿಗ್ನೇಷನ್ ಏನು ಕೊಟ್ಟಿದ್ದೀರಾ ಅದನ್ನು ನಾವೇನಿದೆ ಸ್ವೀಕರಿಸಿಲ್ಲ, ಕಂಪ್ನಿ ಏನಿದೆ ನಿಮ್ಮನ್ನು ತೆಗೆದಾಕಿಲ್ಲ, ಪುನಃ ಏನಿದೆ ನಿಮ್ಮ ವರ್ಕ್ ಪ್ರೋಸೆಸ್ ನೀವು ಇಲ್ಲಿ ಜಾಯಿನ್ ಆಗ್ತಾಯಿದ್ದೀರಾ, ಅದರ ಜೊತೆಗೆ ನಿಮಗೆ ಒಂದು ಏನಿದೆ ಪ್ರಮೋಷನ್ ಕೂಡ ಇದೆ, ಇದೆಲ್ಲವೂ ಕೂಡ ನಿಮ್ಮ ಏನು ಸಮಸ್ಯೆಗಳು ಇಂಟರ್ನಲ್ ಪ್ರಾಬ್ಲಮ್ಸ್ ಏನಿದೆ ಅದೆಲ್ಲ ಸಾಲ್ವ್ ಆಗಿದೆ, ಇದನ್ನು ಯಾರಿಂದ ಆಗಿತ್ತು ಹೇಗೆ ಮಾಡಿತ್ತು ಅದೆಲ್ಲ ಕಂಪ್ನಿ ಏನಿದೆ ಒಂದು ಗೊತ್ತಾಗಿರುತ್ತೆ ಅವ್ರಿಗೆ ಅಷ್ಟರಲ್ಲಾಗಲೇ. ಇವರಿಗೆ ಅದೃಷ್ಟ ಅನ್ನೋದು ತುಂಬ ಚೆನ್ನಾಗಿದೆ ಅಂತ ಅನ್ಸುತ್ತೆ ಸ್ನೇಹಿತರೆ. ಆ ಕಾರಣದಿಂದ ಏನಾಗಿದೆ, ಗುರು ರಾಯರು ಬೇಗ ಅನುಗ್ರಹ ಕೊಟ್ಟಿದ್ದಾರೆ, ಮತ್ತು ಹಾಗೆ ಅವರ ಪ್ರಾರ್ಥನೆ ಕೂಡ ಏನಿದೆ ಬೇಗ ಗುರು ರಾಯರನ್ನು ಮುಟ್ಟಿದೆ. ಮತ್ತು ಇವರು ಯಾವುದೇ ರೀತಿಯ ಒಂದು ತಪ್ಪುಗಳನ್ನು ಮಾಡಿರುವಂತಹ ವ್ಯಕ್ತಿ ಕೂಡ ಅಲ್ಲ ಪ್ರಕಾಶ್ ರವರು. ಅಷ್ಟರ ಮಟ್ಟಿಗೆ ದಾನ ಧರ್ಮಗಳನ್ನು ಮಾಡ್ತಾ ತಾನಾಯಿತು ತನ್ನ ಪಾಡಿಗೆ ತನ್ನ ಕೆಲಸ ಆಯಿತು ಅಂತಹ ಜೀವನದಲ್ಲಿ ಸಾಗ್ತಾ ಹೋಗ್ತಾ ಇರೋರು. ಅಂತಹ ವ್ಯಕ್ತಿಗಳಿಗೆ ಗುರು ರಾಯರು ಸಹ ಬೇಗ ಅನುಗ್ರಹವನ್ನು ಕೊಡ್ತಾರಂತೆ. ಸೊ ಇವ್ರಿಗೂ ಕೂಡ ಹಾಗೆ ರಾಯರ ಅನುಗ್ರಹ ಸಿಕ್ಕಿ ಅದೇ ರೀತಿಯಲ್ಲಿ ಏನಾಗಿದೆ ಒಂದು ಪ್ರಮೋಷನ್ ಕೂಡ ಜೊತೆಗೆ ಸಿಕ್ಕಿ, ಸಂಬಳ ಕೂಡ ಜಾಸ್ತಿಯಾಗಿ ಅದೇ ಕಂಪನಿಯಲ್ಲಿ ಇವರನ್ನು ಯಾರು ಕಾಲೆಳಿತಾ ಇದ್ರಲ್ಲ ಅವರಿಗೆ ಒಂದು ತಕ್ಕ ಪಾಠವನ್ನು ಕಲಿಸಿದ್ದಾರೆ ಅಂತಲೇ ಹೇಳ್ಬೋದು. ಗುರು ರಾಯರು ಬೇಗ ಅನುಗ್ರಹವನ್ನು ಕೊಡ್ತಾರೆ, ಕೆಲವರಿಗೆ ಕೊಡ್ತಾರೆ, ಕೆಲವರಿಗೆ ಕೊಡಲ್ಲ. ಯಾಕಂತಂದರೆ ಅದು ನಮ್ಮ ಪಾಪ ಕರ್ಮದ ಅನುಗುಣವಾಗಿ ಎಲ್ಲವೂ ಕೂಡ ಸರಿಯಾಗ್ತಾ ಹೋಗುತ್ತೆ. ಆ ಕಾರಣದಿಂದ ನೀವು ಒಂದು ಸತಿ ನಿಮಗೆ ಆಗಲಿಲ್ವಾ ಅದನ್ನು ಬಿಡುವಂಥದ್ದಲ್ಲ, ಮತ್ತೆ 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 ಏನಿದೆ ಗುರು ರಾಯರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಕೇಳ್ಕೊಳ್ಳಿ. ಖಂಡಿತ ಗುರು ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಅನ್ನೋದು ಸಂಪೂರ್ಣವಾಗಿ ನಿಮಗೆ ಸಿಕ್ಕೇ ಸಿಗತ್ತೆ, ಒಳ್ಳೆಯದಾಗೇ ಆಗುತ್ತೆ. ಅವ್ರು ಇವತ್ತು ಚೆನ್ನಾಗಿದ್ದಾರೆ. ಅವರು ಏನು ರಾಯರನ್ನು ಏನಷ್ಟಾಗಿ ನಂಬ್ತಾ ಇರಲಿಲ್ಲ. ಅವರ ಮನೆಯಲ್ಲಿ ಪ್ರತಿ ಗುರುವಾರ ವಿಶೇಷವಾದಂತಹ ಪೂಜೆಗಳು ನಡೆಯುತ್ತೆ. ಹಾಗೆ ಅವರು ಸಣ್ಣ ಫೋಟೋ ಇಟ್ಕೊಂಡಿದ್ರಲ್ಲ, ಇವತ್ತದು ಬೃಹದಾಕಾರವಾಗಿ ಒಂದು ಫೋಟೋ ಇದೆ, ದೊಡ್ಡ ವಿಗ್ರಹ ಇದೆ. ನಮ್ಮ ಹತ್ರನೇ ಅವರೊಂದು ಬೃಂದಾವನ ತೊಗೊಂಡ್ರು ಇತ್ತೀಚೆಗೆ, ಅದು ಕೂಡ ಇದೆ. ಹೀಗೆ ಸಾಕಷ್ಟು ಅವರಿವತ್ತು ಅಭಿವೃದ್ಧಿಯನ್ನು ಹೊಂದುತ್ತಾ ಇದ್ದಾರೆ. ಇದಕ್ಕೆಲ್ಲ ಗುರು ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಮತ್ತು ಪ್ರಕಾಶ್ ರವರ ಒಂದು ಶ್ರಮ ಎರಡೂ ಇದ್ದಿದ್ದಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ಬೋದು. ಯಾಕಂತಂದರೆ ಸುಮ್ಮನೆ ಕೂತ್ಕೊಂಡು ನಾನು ಕೋಟ್ಯಾಧಿಪತಿ ಆಗಬೇಕು, ಸುಮ್ಮನೆ ಕೂತ್ಕೊಂಡು ನಾನು ಎಕ್ಸಾಮ್ನಲ್ಲಿ ಪಾಸ್ ಆಗಬೇಕು, ಸುಮ್ಮನೆ ಕೂತ್ಕೊಂಡು ನಾನು ಹಾಗಾಗಬೇಕು ಹೀಗಾಗಬೇಕು ಅಂತಂದರೆ ದೇವರ ಅನುಗ್ರಹ ಸಿಗುವಂಥದ್ದಲ್ಲ. ಅದಕ್ಕೆ ತಕ್ಕ ಪರಿಶ್ರಮ ಅನ್ನೋದು ಹಾಕಬೇಕು. ನೀವು ನಿಮ್ಮಲ್ಲಿ ಆ ತಕ್ಕ ಪರಿಶ್ರಮ ಇದ್ದರೆ ಮಾತ್ರ ದೈವ ಸಂಕಲ್ಪ ಚೆನ್ನಾಗಿ ಮೂಡಿಬರುತ್ತೆ, ಗುರುಗಳ ಅನುಗ್ರಹ ಚೆನ್ನಾಗಿ ಸಿಗುತ್ತೆ. ಆ ಕಾರಣದಿಂದ ರಾಯರ ಅನುಗ್ರಹ ನಿಮ್ಮ ಜೀವನದಲ್ಲಿ ಸಹ ಈ ರೀತಿ ಆಗಲಿ. ಉದ್ಯೋಗದಲ್ಲಿ ನಿಮಗೇನೆಲ್ಲ ಸಮಸ್ಯೆಗಳಿದೆ ಅಂತಂದರೆ ನಾಮಲೇಖನ ಪುಸ್ತಕಗಳನ್ನ ಏನಿದೆ ತಗೊಂಡು, ಬರೀ ಉದ್ಯೋಗ ಅಂತಲ್ಲ, ಏನೇ ಸಮಸ್ಯೆ ಇರಲಿ ನಾವು ಕೊಡ್ತೀವಿ ನಾಮಲೇಖನ ಪುಸ್ತಕಗಳು 2, 4, 6 ತಗೊಂಡು ಗುರು ರಾಘವೇಂದ್ರ ಸ್ವಾಮಿಗಳ ನಾಮಲೇಖನ ಬರೀರಿ. ಒಂದೇ ದಿವಸಕ್ಕೇನು ಬರೆಯುವಂಥದ್ದಲ್ಲ, ಸಮಯ ಸಿಕ್ಕಾಗ ಬರೀರಿ. ರಾಯರ ಅನುಗ್ರಹ ಸಿಗಲಿ, ಒಂದು ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗಲಿ ಅಂತ ಈ ಮೂಲಕ ಹೇಳ್ತೇನೆ. ಬುಕ್ ಅಂತ ಹೇಳಿಬಿಟ್ಟು ನಮಗೆ ಕೆಳಗಡೆ ಕೊಟ್ಟಿರುವಂತಹ ನಂಬರ್ಗೆ ವಾಟ್ಸಪ್ ಮಾಡಿ, ಇದರ ಮಾಹಿತಿನ ನಾನು ನಿಮಗೆ ವಾಟ್ಸಪ್ನಲ್ಲಿ ಹಂಚ್ಕೊಳ್ತೀನಿ. ಹಾಗೆ ಗುರು ರಾಘವೇಂದ್ರ ಟಿವಿಯಲ್ಲಿ ಈಗಾಗಲೇ ಅಂದರೆ ವಾಟ್ಸಪ್ ಚಾನಲಲ್ಲೇ ಈಗಾಗಲೇ 27,000ಕ್ಕೂ ಅಧಿಕ ಜನ ಇದ್ದಾರೆ. ಅಷ್ಟೊಂದು ಜನ ಇದ್ದಾರೆ. ಪ್ರತಿನಿತ್ಯ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳ ದರ್ಶನ ಇದರಲ್ಲಿ ನಾವು ಹಾಕ್ತಾ ಇರ್ತೀವಿ. ಮತ್ತಷ್ಟು ಪೂಜೆಗಳು, ವಿಧಿವಿಧಾನಗಳು ಎಲ್ಲವೂ ಕೂಡ ಇದರಲ್ಲಿ ಸಿಗ್ತಾ ಇರುತ್ತೆ. ನಿಮ್ಮ ಹೆಸರು ಮತ್ತು ಊರಿನ ಹೆಸರು ವಾಟ್ಸಪ್ ಮಾಡಿದ್ರೆ ಸಾಕು, ನಾನೇನಿದೆ ಚಾನಲ್ ಲಿಂಕ್ ಕಳಿಸ್ತೀನಿ, ನೀವು ಫಾಲೋ ಮಾಡ್ಬೋದು, ಗುರು ರಾಯರ ದರ್ಶನವನ್ನು ಪಡಿಬಹುದು.